ಜಿಮ್ಗೇನೋ ಜಾಯ್ನ್ ಆಗ್ಬಿಟ್ರಿ, ಬಟ್ ಡಯಟ್ ಮಾಡೋದೇ ಮೇನ್ ಥಿಂಗ್. ಡಯಟ್ ಯಾವ ತರ ಮಾಡಬೇಕು, ಫುಡ್ ನ ಕನ್ಸ್ಯೂಮ್ ಮಾಡಬೇಕು, ಮತ್ತೆ ಸಪ್ಲಿಮೆಂಟ್ಸ್ ಯೂಸ್ ಮಾಡ್ಬೇಕಾ ಬೇಡವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಮುಂದೆ ಯೂಸ್ಫುಲ್ ಕಂಟೆಂಟ್ ಬರುತ್ತೆ, ನಿಮ್ಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಗೈಸ್, ನಾನು ನಿಮ್ಮ ಭಾಸ್ಕರ್ ಮಾತಾಡ್ತಿರೋದು. ಈ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಇದರಲ್ಲಿ ಫಿಟ್ನೆಸ್ ಮತ್ತೆ ಮಸಲ್ ಬಿಲ್ಡಿಂಗ್ ಎರಡಕ್ಕೂ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಅದಾದ್ಮೇಲೆ ನೀವು ಡಯಟ್ ಯಾವ ತರ ಮಾಡಬೇಕು ಅಂತ ನಿಮ್ಗೆ ಪ್ಲಾನ್ ಐಡಿಯಾ ಸಿಗುತ್ತೆ. ಫಸ್ಟ್ ಗೆ ಫಿಟ್ನೆಸ್ ಬರೋದಾದ್ರೆ ನೀವು ಮಸಲ್ಸ್ ಏನು ಜಾಸ್ತಿ ಬೇಕಾಗಿಲ್ಲ, ಫಿಟ್ ಆಗಿ ಶೇಪ್ಸ್ ನ ಇಟ್ಕೊಂಡು ನಾವು ಬಾಡಿನ ಮೇಂಟೈನ್ ಮಾಡಬೇಕು, ಲೀನ್ ಆಗಿರ್ಬೇಕು ಅನ್ನೋದಾದ್ರೆ ನಿಮ್ಗೆ ಹೆವಿ ಖರ್ಚೇನ್ ಬರೋದಿಲ್ಲ. ಹೈಯೆಸ್ಟ್ ಸಪ್ಲಿಮೆಂಟ್ಸ್ ಏನು ಯೂಸ್ ಮಾಡೋದ್ ಬೇಕಾಗಿಲ್ಲ, ಕಾಸ್ಟ್ಲಿ ಡಯಟ್ಸ್ ಬೇಕಾಗಿಲ್ಲ. ಯಾವುದೇ ತರ ಡಯಟ್ಸ್ ನೀವು ಕಾಸ್ಟ್ಲಿ ಆಗಿ ಮತ್ತೆ ಪಕ್ಕಾ ಮಾಡ್ಬೇಕು ಅಂತ ಏನಿಲ್ಲ. ತಿನ್ನುವಂತ ಫುಡ್ ಅಲ್ಲಿ ಡೈಲಿ ಪ್ರೋಟೀನ್ ಇಂಟೇಕ್ ಇರಬೇಕು. ಅಂದ್ರೆ ನಾರ್ಮಲ್ ಮನೇಲಿ ಏನ್ ಊಟ ಮಾಡ್ತಾರೋ ಅದೇ ಊಟದಲ್ಲೇ ಸ್ವಲ್ಪ ಪ್ರೋಟೀನ್ ಸೋರ್ಸ್ ನ ಆಡ್ ಮಾಡ್ಕೊಳ್ಳಿ, ಫೈಬರ್ ನ ಆಡ್ ಮಾಡ್ಕೊಳ್ಳಿ, ಮತ್ತೆ ಡೈಲಿ ಫಿಸಿಕಲ್ ಆಕ್ಟಿವಿಟಿನ ಮಾಡಿ. ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಕಾರ್ಡಿಯೋ, ಸಪೋಸ್ ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು. ಇದ್ರಲ್ಲಿ ಯಾವುದೇ ಒಂಥರ ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸ್ಪೋರ್ಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಿಮ್ಗೆ ಕಾರ್ಡಿಯೋ ಆಗೋಗುತ್ತೆ. ಸ್ಪೋರ್ಟ್ಸ್ ಆಡೋದ್ರಿಂದ ಫುಲ್ ಬಾಡಿ ಫ್ಯಾಟ್ ಅನ್ನೋದು ಫುಲ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಆಗ ನೀವು ಫಿಟ್ ಆಗಿರ್ಬೋದು. ಈಗ ಸೆಕೆಂಡ್ ಪಾರ್ಟ್ ಮಸಲ್ ಬಿಲ್ಡಿಂಗ್ ಬರೋದಾದ್ರೆ ಇಲ್ಲಿ ನಿಮ್ಗೆ ಸಪ್ಲಿಮೆಂಟ್ಸ್ ಎಲ್ಲ ಬೇಕಾಗುತ್ತೆ, ಮತ್ತೆ ಡಯಟ್ಸ್ ಕೂಡ ಪ್ರಾಪರ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಮಸಲ್ ಬಿಲ್ಡಿಂಗು ಒಂದಿನದಲ್ಲಿ ಆಗೋದು ಚಾನ್ಸೇ ಇಲ್ಲ. ಇದು ಇಯರ್ಸ್ ಆಫ್ ಟ್ರೈನಿಂಗ್ ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಮಾತ್ರ ಮಸಲ್ ಬಿಲ್ಡ್ ಆಗೋದು. ಅದಕ್ಕೆ ನಿಮ್ಗೆ ಪ್ರಾಪರ್ ಸಪ್ಲಿಮೆಂಟ್ಸ್ ಇರಬೇಕು, ಪ್ರಾಪರ್ ನ್ಯೂಟ್ರಿಷನ್ ಇರಬೇಕು, ಮತ್ತೆ ಪ್ರಾಪರ್ ಆಗಿ ಟ್ರೈನ್ ಮಾಡಬೇಕು, ಹೆವಿ ಇಂಟೆನ್ಸ್ ಆಗಿ ವರ್ಕೌಟ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು. ಇವೆಲ್ಲ ಒಂದು ಲಿಂಕ್ಡ್ ಚೈನ್ ಇದ್ದಂಗೆ ಇರುತ್ತೆ. ಇದೆಲ್ಲದರಲ್ಲೂ ಒಂದು ಮಿಸ್ ಆದ್ರೂ ಸಹ ನಿಮ್ಗೆ ಮಸಲ್ ಬಿಲ್ಡ್ ಆಗಲ್ಲ. ಈಗ ಮೇನ್ ಪಾಯಿಂಟ್ ಬರೋದಾದ್ರೆ ಮಸಲ್ ಬಿಲ್ಡಿಂಗ್ ಮಾಡುವಾಗ ಡಯಟ್ಸ್ ಯಾವ ತರ ಪ್ಲಾನ್ ಮಾಡಬೇಕು. ಅಂಡ್ ನಮ್ಮ ಹತ್ರ ಫುಲ್ ದುಡ್ಡಿಲ್ಲ, ನಾವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಬಟ್ ಡಯಟ್ ಸಿಂಪಲ್ ಆಗಿರ್ಬೇಕು ಅನ್ನೋರ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾರ್ಮಲ್ ಆಗಿ ಫಸ್ಟ್ ನಿಮ್ಮ ಮಸಲ್ ಬಿಲ್ಡಿಂಗ್ ಪ್ಲಾನ್, ಈ ಮಸಲ್ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಡಯಟ್ ಏನ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವುದೇ ತರ ಜಿಮ್ಗೆ ಹೊಸದಾಗಿ ಜಾಯ್ನ್ ಆಗಿದ್ರೆ ಅಥವಾ ಬಿಗಿನರ್ಸ್ ಆಗಿದ್ರೆ ಯಾವುದೇ ತರ ಸಪ್ಲಿಮೆಂಟ್ಸ್ ಏನು ಯೂಸ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಫಸ್ಟ್ 2 months ಅಥವಾ 3 months ನೀವು ನಿಮ್ಮ ಮಸಲ್ ಬಿಲ್ಡಿಂಗ್ ಗೋಲ್ ಯಾವ ತರ ವರ್ಕೌಟ್ ಮಾಡಬೇಕು, ಫಾರ್ಮ್ ಯಾವ ತರ ಇರುತ್ತೆ, ಮತ್ತೆ ಸಿಂಪಲ್ ನ್ಯೂಟ್ರಿಷನ್ ನ ಫಾಲೋ ಮಾಡಿ. ಯಾಕೆಂದ್ರೆ ನೀವು ವಾರ್ಮ್ ಅಪ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ನಿಮ್ಮ ಮಸಲ್ಸ್ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಮುಂದೆ ನ್ಯೂಟ್ರಿಷನ್ ಕೊಟ್ಟಾಗ. ಈಗ ಫಸ್ಟ್ ಅಲ್ಲಿ ನೀವು ಡಯಟ್ ಯಾವ ತರ ಪ್ಲಾನ್ ಮಾಡ್ಬೇಕಂದ್ರೆ ನಾರ್ಮಲ್ ಅಲ್ಲೇ ಮನೆಗೆ ಊಟ ಮಾಡ್ತಾರೆ, ಮುದ್ದೆ, ಸಾರು, ಅನ್ನ, ನಾರ್ಮಲ್ ಏನ್ ಫುಡ್ ಐಟಮ್ಸ್ ನ ಪ್ರಿಪೇರ್ ಮಾಡ್ತಾರೋ ಅದೇ ಫುಡ್ ಐಟಮ್ಸ್ ನ ಫಸ್ಟ್ ನೀವು ಮೇಂಟೆನೆನ್ಸ್ ಕ್ಯಾಲರೀಸ್ ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ನೀವೇನಾದ್ರೂ ಸಪೋಸ್ ಬಲ್ಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು 300 to 400 ಕ್ಯಾಲರೀಸ್ ನ ಹೈ ಇಟ್ಕೊಳ್ಳಿ. ಮೇಂಟೆನೆನ್ಸ್ ಕ್ಯಾಲರೀಸ್ ಎಲ್ಲ ಕ್ಯಾಲ್ಕುಲೇಟ್ ಆದ್ಮೇಲೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಎಷ್ಟು ಕ್ಯಾಲರೀಸ್ ಇರುತ್ತೆ ಅಂತ ಕೊಡುತ್ತೆ ಅದು. ಆ ಕ್ಯಾಲರೀಸ್ ನ ಇಟ್ಕೊಂಡು ನೀವು ಡಯಟ್ ನ ಪ್ಲಾನ್ ಮಾಡ್ಕೊಳ್ಳಿ. ನೀವು ತಿನ್ನುವಂತ ಫುಡ್ಗೆ ಪಕ್ಕದಲ್ಲಿ ಪ್ರೋಟೀನ್ ಸೋರ್ಸ್ ನ ಆಡ್ ಮಾಡಿ ಇಟ್ಕೊಳ್ಳಿ. ಪ್ರೋಟೀನ್ ಸೋರ್ಸ್ ಎಷ್ಟಿರ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಮಂತ್ಗೆ ನೀವು ನಿಮ್ ಬಾಡಿ ವೇಟ್ಗೆ 1.1 ಗ್ರಾಮ್ ಕೊಟ್ಟರು ಸಾಕು. ಸೆಕೆಂಡ್ ಮಂತ್ ಇಂದ ಏನ್ ಮಾಡ್ಬೇಕಂದ್ರೆ 1.5 ಗ್ರಾಮ್ ಕೊಡ್ಬೇಕು. ಮತ್ತೆ ಥರ್ಡ್ ಮಂತ್ ಇಂದ 2 ಗ್ರಾಮ್ಸ್ ಆಫ್ ಪ್ರೋಟೀನ್ ನ ಕಂಪಲ್ಸರಿ ಕೊಡ್ಲೇಬೇಕು. ಯಾಕೆಂದ್ರೆ ಮಸಲ್ ಬಿಲ್ಡಿಂಗ್ ನಡೆಯೋದೇ ಪ್ರೋಟೀನ್ ಸಿಂಥಸಿಸ್ ಇಂದ. ಪ್ರೋಟೀನ್ ಸಿಂಥಸಿಸ್, ಮಸಲ್ ಬಿಲ್ಡಿಂಗ್, ಇವೆಲ್ಲ ರಿಕವರಿ, ಇವೆಲ್ಲ ಒಂಥರ ಲಿಂಕ್ಡ್ ಚೈನ್ ಇದ್ದಂಗೆ ಇರ್ತವೆ. ನೀವು ಮಸಲ್ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂಡ್ ವರ್ಕೌಟ್ ಫಾರ್ಮ್ ಅಂತೂ ತುಂಬಾ ಕರೆಕ್ಟ್ ಆಗಿ ಕಲ್ತ್ಕೊಬೇಕು ನೀವು. ಮತ್ತೆ ಹೆವಿ ವೇಟ್ಸ್ ನ ಟ್ರೈನ್ ಮಾಡೋದಕ್ಕೆ ಹೋಗ್ಬೇಡಿ. ಡಯಟ್ಸ್ ಸಿಂಪಲ್ ಡಯಟ್ಸ್ ಆಗಿ ಇಟ್ಕೊಳ್ಳಿ, ಸಪ್ಲಿಮೆಂಟ್ಸ್ ಯಾವುದು ಬೇಕಾಗಿರೋ. ಇದೇ ಬಿಗಿನರ್ ಗೈಡ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾವ ತರ ಪ್ಲಾನ್ಸ್ ಇಟ್ಕೊಬೇಕು ಅಂಡ್ ಎಷ್ಟು ದಿನದಲ್ಲಿ ಮಸಲ್ ಗ್ರೋತ್ ಆಗುತ್ತೆ ಎಲ್ಲದನ್ನ ನೆಕ್ಸ್ಟ್ ಬರೋ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮಗೂ ಸಹ ಯೂಸ್ಫುಲ್ ಆಗೋ ಕಂಟೆಂಟ್ ನ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬೈ ಬೈ.